KPSC ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ವರ್ಚಸ್ವಿ. ಮೇ 14ರ ಕರೆಂಟ್ ಅಫೇರ್ಸ್ ಕ್ವಶನ್ಸನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಎನರ್ಜಿ ಟ್ರಾನ್ಸಾಕ್ಷನ್ ಇಂಡೆಕ್ಸ್ ಈಸ್ ರಿಲೀಸ್ಡ್ ಬೈ. ಸೊ ಎನರ್ಜಿ ಟ್ರಾನ್ಸಾಕ್ಷನ್ ಇಂಡೆಕ್ಸ್ ಅನ್ನು ರಿಲೀಸ್ ಮಾಡುವಂಥ ಸಂಸ್ಥೆ ಯಾವುದು ಅನ್ನೋದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ವರ್ಲ್ಡ್ ಎಕನಾಮಿಕ್ ಫೋರಮ್. WEF ಏನಿದೆ, ವರ್ಲ್ಡ್ ಎಕನಾಮಿಕ್ ಫೋರಮ್ ಈ ಎನರ್ಜಿ ಟ್ರಾನ್ಸಾಕ್ಷನ್ ಇಂಡೆಕ್ಸನ್ನು ರಿಲೀಸ್ ಮಾಡುತ್ತೆ. ಸೊ ಇಂಡಿಯಾದ ಪೊಸಿಷನ್ 76ಇಂದ 2 ಪೊಸಿಷನ್ ಇನ್ಕ್ರೀಸ್ ಆಗಿ ಈ ವರ್ಷದ ರಿಪೋರ್ಟ್ನಲ್ಲಿ 74th ಪೊಸಿಷನಲ್ಲಿದೆ. ಸೊ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಏನಾದ್ರ ಬಗ್ಗೆ ಇದೆ ಅಂತ ಹೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜಿಂದ ಹೊರಗಡೆ ಬರಲಿಕ್ಕೋಸ್ಕರ ಎಲ್ಲ ಸರ್ಕಾರಗಳು ರಿನ್ಯೂವೇಬಲ್ ಎನರ್ಜಿ ಅಥವಾ ಗ್ರೀನ್ ಎನರ್ಜಿ ಕಡೆಗೆ ಮುಖ ಮಾಡ್ತಿದ್ದಾವೆ. ಸೋಲಾರ್ ಇರ್ಬೋದು, ವಿಂಡ್ ಇರ್ಬೋದು, ಬಯೋಗ್ಯಾಸ್ ಇರ್ಬೋದು, ಟೈಡಲ್ ಎನರ್ಜಿ ಇರ್ಬೋದು, ಇವೆಲ್ಲದ್ರ ಬಗ್ಗೆ ಕೂಡ, ಎಲೆಕ್ಟ್ರಿಕ್ ಕಾರ್ಸ್ ಇರ್ಬೋದು, ಇವೆಲ್ಲದ್ರ ಬಗ್ಗೆ ಕೂಡ ಗೌರ್ಮೆಂಟ್ಸು ಮುಂದಾಳತ್ವ ತಗೊಳ್ತಾ ಇದ್ದಾವೆ. ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಎನರ್ಜಿ ಯೂಸೇಜಲ್ಲಿ ಹೇಗೆ ಗ್ರೀನ್ ಎನರ್ಜಿ ಕಡೆಗೆ ಕಂಟ್ರಿಗಳು ರೆಡಿ ಆಗ್ತಿದ್ದಾವೆ ಅನ್ನೋದನ್ನು ರೆಕಾರ್ಡ್ ಮಾಡೋದು ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್. ಸೊ ಇದನ್ನು ರಿಲೀಸ್ ಮಾಡುವಂಥದ್ದು ವರ್ಲ್ಡ್ ಎಕನಾಮಿಕ್ ಫೋರಮ್. ಎರಡನೇ ಪ್ರಶ್ನೆ ಹೋಗೋಣ. ಹೂ ಇಸ್ ದ ಚೇರ್ಮನ್ ಆಫ್ PM ಕೇರ್ಸ್ ಫಂಡ್? ಸೊ PM ಕೇರ್ಸ್ ಫಂಡ್ ನ್ಯೂಸ್ನಲ್ಲಿತ್ತು. ಯಾಕೆಂತ ಹೇಳಿದರೆ 3,100 ಕೋಟಿಯನ್ನು ಕೇಂದ್ರ ಸರ್ಕಾರ PM ಕೇರ್ಸ್ ಫಂಡಿಂದ ಬೇರೆ ಬೇರೆ ನಿಧಿಗೆ ಯೂಸ್ ಮಾಡಲಿಕ್ಕೆ ಪರ್ಮಿಷನನ್ನು ಅಲ್ಲಿ ಏನು PM ಕೇರ್ಸ್ ಟ್ರಸ್ಟ್ ಏನಿದೆ ಅದು ಅಪ್ರೂವಲನ್ನು ಕೊಟ್ಟಿದೆ. ಸೊ ಅದು ಯಾವುದಕ್ಕೆ ಯೂಸ್ ಮಾಡ್ತಿದ್ದಾರೆ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಸೊ ಎಷ್ಟು ಅಮೌಂಟ್ ಯಾವುದಕ್ಕೆ ಯೂಸ್ ಮಾಡಿದ್ರು ಇವತ್ತಿನ ದಿನಕ್ಕೆ ಇಂಪಾರ್ಟೆಂಟ್ ಅನಿಸಿದ್ರು ಮುಂದಿನ ದಿನಗಳಲ್ಲಿ ಅದು ಇಂಪಾರ್ಟೆಂಟ್ ಅನಿಸೋದಿಲ್ಲ. ಸೊ PM ಕೇರ್ಸ್ ಫಂಡ್ನ ಚೇರ್ಮನ್ ಯಾರು ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಆದರೆ ಏನು ಸ್ಟ್ಯಾಟಿಕ್ ಇರುತ್ತೆ, ಏನು ಚೇಂಜ್ ಆಗೋದಿಲ್ವೋ ಅದನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. PM ಕೇರ್ಸ್ ಫಂಡು ಚೇರ್ಮನ್ನು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಮತ್ತು 3 ಜನ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಇರ್ತಾರೆ. ಫೈನಾನ್ಸ್ ಮಿನಿಸ್ಟರು, ಹೋಮ್ ಮಿನಿಸ್ಟರು ಮತ್ತು ಡಿಫೆನ್ಸ್ ಮಿನಿಸ್ಟರು. ಪ್ರೆಸಿಡೆಂಟ್ ಇದರಲ್ಲಿ ಭಾಗವಹಿಸೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇದು ಟ್ರಸ್ಟ್ ರೀತಿಯಲ್ಲಿದೆ ಆ್ಯಂಡ್ ಇದ್ರ ಮೇಲೆ CAJಗೆ ಏನೂ ಅಧಿಕಾರ ಇಲ್ಲ. ಓಕೆನಾ? ಅದಲ್ಲದೆ PM ನ್ಯಾಷನಲ್ ರಿಲೀಫ್ ಫಂಡ್ ಏನಿದೆ, ಪ್ರಧಾನ ಮಂತ್ರಿ ನ್ಯಾಷನಲ್ ರಿಲೀಫ್ ಫಂಡು, ಅದು ಕೂಡ ಅಸ್ತಿತ್ವದಲ್ಲಿದೆ. ಬಟ್ ಈ ಬಾರಿ ಕರೋನಾ ವಿಷಯಕ್ಕಾಗಿ ಎಲ್ಲರೂ ಫಂಡನ್ನು PM ಕೇರ್ಸ್ಗೆ ಹಾಕಿ ಟ್ರಸ್ಟ್ ಸೆಟಪ್ ಮಾಡಿ ಅದಕ್ಕೆ ಹಾಕಲಿಕ್ಕೆ ಹೇಳಲಾಗಿತ್ತು. ಸೊ ಇದು ಕೂಡ ಸ್ವಲ್ಪ ಇಶ್ಯೂಸನ್ನು ಕ್ರಿಯೇಟ್ ಮಾಡಿರುತ್ತು. ಬಟ್ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾಕೆಂದರೆ ಟ್ರಸ್ಟ್ ಆಗಿರೋದ್ರಿಂದ ಅದರ ಅಕೌಂಟ್ಸನ್ನು ಯಾರಾದರೂ CA ಹ್ಯಾಂಡ್ಲ್ ಮಾಡ್ತಾರೆ, ಚಾರ್ಟರ್ಡ್ ಅಕೌಂಟೆಂಟು. ಸೊ ಮುಂದಿನ ದಿನಗಳಲ್ಲಿ ಅದು ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ನಾವೇ ನೋಡ್ತೀವಿ. ಓಕೆ, ಸೊ ಟ್ರಾನ್ಸ್ಪರೆನ್ಸಿಯಿಂದ ಯೂಸ್ ಮಾಡ್ತಾರೆ ಅಂತ ಬಿಲೀವ್ ಮಾಡೋಣ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ನ್ಯೂ ಡೆಫಿನೇಷನ್ ಆಫ್ ಮೈಕ್ರೋ ಇಂಡಸ್ಟ್ರಿ? ನಿನ್ನೆ ದಿನಾಂಕದಂದು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಏನಿದ್ದಾರೆ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಕರೆದಿದ್ರು. ಅದರಲ್ಲಿ ಪ್ರಧಾನಮಂತ್ರಿಗಳು ನೀಡಿದ ಸ್ಟೇಟ್ಮೆಂಟ್ ಅಂತೆ 20 ಲಕ್ಷ ಕೋಟಿ ಹೇಗೆ ಬಳಕೆ ಆಗುತ್ತೆ ಅನ್ನೋದ್ರ ಕುರಿತಾಗಿ ಮುಂದಿನ ದಿನಗಳಲ್ಲಿ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಅಂತ ಹೇಳಿದರು. ಅದರ ನಿಟ್ಟಿನಲ್ಲಿ ನಿನ್ನೆ ಮಾತಾಡಿದಂಥ ಫೈನಾನ್ಸ್ ಮಿನಿಸ್ಟರು ಮೊದಲನೇದಾಗಿ MSMEಗೆ ಬಹಳ ಬೆಂಬಲವನ್ನು ನೀಡಿದ್ದಾರೆ. 3 ಲಕ್ಷ ಕೋಟಿಯಷ್ಟು ಹಣ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಆಗಿ, ಅಂದರೆ ಯಾವುದೇ ರೀತಿಯ ಅಡವಿ ಇಟ್ಕೊಳ್ಳದೆ ನೀವೇನು ಕೊಲ್ಯಾಟ್ರಲ್ ಕೊಡದೇ ಲೋನ್ಸನ್ನು ತೆಗೆದುಕೊಳ್ಬೋದು. ಸೊ ಈ ಕೆಲಸವನ್ನು ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ MSMEಯ ಡೆಫಿನಿಷನ್ ಏನಿದೆ, ಮೈಕ್ರೋ ಇಂಡಸ್ಟ್ರಿ ಅಂದರೆ ಏನು, ಸ್ಮಾಲ್ ಇಂಡಸ್ಟ್ರಿ ಅಂದ್ರೇನು, ಮೀಡಿಯಮ್ ಇಂಡಸ್ಟ್ರಿ ಅಂದರೆ ಏನು ಅನ್ನೋ ಡೆಫಿನಿಷನ್ ಏನಿದೆ ಅದನ್ನು ಚೇಂಜ್ ಮಾಡಿದೆ. ಈಗಿನ ಪ್ರಸ್ತುತ ಡೆಫಿನಿಷನ್ ಪ್ರಕಾರ ಈಗ ಒಂದು ಕಂಪನಿ ಇದ್ದರೆ ಅದರ ಇನ್ವೆಸ್ಟ್ಮೆಂಟ್ 1 ಕೋಟಿಗಿಂತ ಕಮ್ಮಿ ಇದ್ದು ಮತ್ತು ಅದರ ವರ್ಷದ ಟರ್ನ್ ಏನಿದೆ ಅದು 5 ಕೋಟಿಗಿಂತ ಕಮ್ಮಿ ಇದ್ದರೆ ಅದನ್ನು ಮೈಕ್ರೋ ಇಂಡಸ್ಟ್ರಿ ಅಂತ ಕರೀತಾರೆ. 10 ಕೋಟಿಗಿಂತ ಕಮ್ಮಿ ಇನ್ವೆಸ್ಟ್ಮೆಂಟು ಮತ್ತು ಟರ್ನ್ 50 ಕೋಟಿಗಿಂತ ಕಮ್ಮಿ ಇದ್ದರೆ ಅದನ್ನು ಸ್ಮಾಲ್ ಇಂಡಸ್ಟ್ರಿ ಅಂತ ಕರೀತಾರೆ. 20 ಕೋಟಿಗಿಂತ ಕಮ್ಮಿ ಇನ್ವೆಸ್ಟ್ಮೆಂಟ್ ಮತ್ತು 100 ಕೋಟಿಗಿಂತ ಕಮ್ಮಿ ಟರ್ನ್ ಇದ್ದರೆ ಅದನ್ನು ಮೀಡಿಯಮ್ ಇಂಡಸ್ಟ್ರಿ ಅಂತ ಕರೀತಾರೆ. ಸೊ ಇದರ PDF ಆಲ್ರೆಡಿ ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀವಿ, ಅಲ್ಲಿಂದ ನೀವು ನೋಟ್ಸ್ ಬರ್ಕೊಳ್ಳಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ಎಲ್ಲ ಎಕ್ಸಾಮ್ನಲ್ಲೂ ಈ ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಮ್ ಇಂಡಸ್ಟ್ರಿ ಡೆಫಿನಿಷನ್ ಏನು ಚೇಂಜ್ ಆಗಿದೆ, ಇದ್ರ ಬಗ್ಗೆ ಪ್ರಶ್ನೆ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಬಹಳ ಇಂಪಾರ್ಟೆಂಟ್ ಇದು. ಓಕೆ, ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಆಸ್ ಎನ್ ಅಡಲ್ಟ್ರೆಂಟ್ ಇನ್ ಮಿಲ್ಕ್? ಸೊ ಯಾವ್ಯಾವುದನ್ನು ಈಗ ಹಾಲನ್ನು ಪರ್ಚೇಸ್ ಮಾಡ್ತೀವಲ್ಲ, ಆ ಹಾಲಿನ ಗುಣಮಟ್ಟವನ್ನು ಚೇಂಜ್ ಮಾಡಲಿಕ್ಕೆ ಮತ್ತು
ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹಾಲು ಉತ್ಪಾದನೆಯನ್ನು ತೋರಿಸಲಿಕ್ಕೆ ಹಲವಾರು ಅಡಲ್ಟ್ರೆಂಟ್ಸ್ ಅಥವಾ ಕೆಮಿಕಲ್ಸನ್ನು ಆ್ಯಡ್ ಮಾಡಲಾಗುತ್ತೆ. ಸೊ ಅದನ್ನು ಆ್ಯಡ್ ಮಾಡಿದರೆ ಅದು ಹಾಲಿನಲ್ಲಿ ಡೈರೆಕ್ಟಾಗಿ ಕಣ್ಣಿಗೆ ಹಾಕೋದು ಗೊತ್ತಾಗಲ್ಲ. ಈಗ ಹಾಲಿಗೆ ನೀರನ್ನು ಮಿಕ್ಸ್ ಮಾಡ್ತೀವಿ ನಾವು, ಬಟ್ ಹಾಲಿಗೆ ನೀರು ಹಾಕಿದ್ದೀವಾ ಇಲ್ವಾ ಅಂತ ಗೊತ್ತಾಗಲ್ಲ ಅನ್ಲೆಸ್ ನಾವು ಅದು ಗಟ್ಟಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋ ಗಂಟ. ಓಕೆನಾ, ಅದಕ್ಕೇನು ಮೀಟರ್ಗಳಿದೆ. ಸೊ ಅದೇ ರೀತಿ ಮೆಲಮೈನ್ ಆಗಿರ್ಬೋದು, ಚಾಕ್ ಆಗಿರ್ಬೋದು, ಯೂರಿಯಾ ಆಗಿರ್ಬೋದು, ಯೂರಿಯಾವನ್ನು ಕೂಡ ಹಾಲಿಗೆ ಮಿಕ್ಸ್ ಮಾಡ್ತಾರೆ ಸೊ ದಟ್ ಕ್ವಾಂಟಿಟಿ ಏನಿದೆ ಅದು ಜಾಸ್ತಿ ಆಗಲಿ ಅಂತ. ಈಗ 1 ಲೀಟ್ರ್ ಇರೋವಂಥ ಹಾಲು ಅದಕ್ಕೆ ಯೂರಿಯಾವನ್ನು ಮಿಕ್ಸ್ ಮಾಡಿರೋವಂಥ ನೀರನ್ನು ಹಾಕಿದರೆ ಅದು 2 ಲೀಟ್ರ್ ಮಾಡಿ ಆಮೇಲೆ ಮಾರ್ಬೋದು. ಈ ರೀತಿಯ ಕೆಲಸಗಳನ್ನು ಕೂಡ ಮಾಡ್ತಾರೆ. ಆ ಏನು ವಸ್ತುಗಳನ್ನು ಹಾಕ್ತೀವಲ್ವ ಮಿಕ್ಸ್ ಮಾಡಲಿಕ್ಕೆ ಅದನ್ನು ಅಡಲ್ಟ್ರೆಂಟ್ ಅಂತ ಕರಿತೀವಿ. ಸೊ ಕೆಳಗಿನ ಯಾವ ವಸ್ತುಗಳನ್ನು ಹಾಲಿನಲ್ಲಿ ಹಾಕಲಾಗುತ್ತೆ ಅನ್ನೋದು ಪ್ರಶ್ನೆ. ಮೆಲಮೈನ್, ಚಾಕ್, ಯೂರಿಯಾ. ಚಾಕ್ ಅಂದರೆ ಸುಣ್ಣ, ಯೂರಿಯಾ ಕೂಡ ಯೂಸ್ ಮಾಡಲಾಗುತ್ತೆ. ಸೊ ಆಪ್ಷನ್ 4 ಆಲ್ ಆಫ್ ದಿ ಅಬವ್ ಸರಿಯಾದ ಉತ್ತರ. ಮೆಲಮೈನ್ ಯಾಕೆ ನ್ಯೂಸಲ್ಲಿ ಇತ್ತು ಅಂತ ಹೇಳಿದರೆ, ಮುಂದಿನ ಪ್ರಶ್ನೆ ಏನಿದೆ, ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಟ್ ಡೆವಲಪ್ಡ್ ಆ್ಯನ್ ಪೋರ್ಟೇಬಲ್ ಡಿವೈಸ್ ಟು ಚೆಕ್ ಮೆಲಮೈನ್ ಇನ್ ಮಿಲ್ಕ್. ಸೊ ಮೆಲಮೈನ್ ಹೆಚ್ಚಾಗಿ ಚೈನಾದಿಂದ ಇಂಪೋರ್ಟ್ ಮಾಡ್ಕೊತಿದ್ದಂಥ ಹಾಲಿನಲ್ಲಿ ಇರ್ತಿತ್ತು. ಹಾಲಿನ ಪ್ರಾಡಕ್ಟ್ಸ್ ಏನಿದ್ವು ಆ ಪ್ರಾಡಕ್ಟ್ಸ್ನಲ್ಲಿ ಸಿಕ್ಕಿದ್ವು. ಸೊ 2008 ಅದನ್ನು ಬ್ಯಾನ್ ಮಾಡಲಾಗಿತ್ತು. ಚೈನಾದಿಂದ ಇಂಪೋರ್ಟ್ ಮಾಡ್ತಿದ್ದಂಥ ಪ್ರಾಡಕ್ಟ್ಸಲ್ಲಿ ಮಿಲ್ಕ್ ಪ್ರಾಡಕ್ಟ್ಸ್ ಏನಿದ್ವು ಅವುಗಳಲ್ಲಿ ಮೆಲಮೈನ್ ಕಂಟೆಂಟ್ ಜಾಸ್ತಿ ಇರ್ತಿತ್ತು. ಸೊ ಇವಾಗ ಡೆವಲಪ್ ಮಾಡಿರುವಂಥ ಒಂದು ಡಿವೈಸ್ ಏನಿದೆ ಅದು 0.1 ppm ಇದ್ದರೂ ರೆಕಾರ್ಡ್ ಮಾಡುತ್ತೆ. ಅಲೌಡ್ ಲಿಮಿಟ್ ಏನಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ಮೆಲಮೈನ್ ಇರ್ಬೋದು ಹಾಲಲ್ಲಿ ಅಂತ ಹೇಳಿದರೆ 1 ppm ಅಷ್ಟು ಹಾಲಲ್ಲಿ ಮೆಲಮೈನ್ ಕಂಟೆಂಟ್ ಇರ್ಬೋದು. ಬಟ್ ಈಗ ಡೆವಲಪ್ ಮಾಡಿರುವಂಥ ಡಿವೈಸ್ ಏನಿದೆ ಅದು 0.1 ಅಷ್ಟು ಇದ್ದರೂ ಕೂಡ ಐಡೆಂಟಿಫೈ ಮಾಡುತ್ತೆ. ಸೊ ಇದನ್ನು ಡೆವಲಪ್ ಮಾಡಿರುವಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನಿದೆ ಬೆಂಗಳೂರಲ್ಲಿ, ಅದು ಮಾಡಿರುವಂಥದ್ದು. 6ನೇ ಪ್ರಶ್ನೆಗೆ ಹೋಗೋಣ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ ಇದರ ಡೈರೆಕ್ಟರ್ ಜನರಲ್ DG ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ವಿದ್ಯಾವತಿ ಯಾರಿದ್ದಾರೆ ಈಕೆ ಆಯ್ಕೆಯಾಗಿದ್ದಾರೆ. ಇವರು ಕರ್ನಾಟಕ ಕ್ಯಾಡರ್ನ IAS ಅಧಿಕಾರಿ. ಸೊ ಸೆಂಟ್ರಲ್ ಡೆಪ್ಯುಟೇಷನ್ ಮೇಲೆ ಇದ್ದರು. ಅವರು ಇವಾಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾಗಿದ್ದಾರೆ. ಕ್ಯಾಪ್ಟನ್ ಮಣಿವಣ್ಣನ್ ಅವ್ರ ಬಗ್ಗೆ ನ್ಯೂಸ್ನಲ್ಲಿತ್ತು. ಸೊ ಅವರು ಕರ್ನಾಟಕದಲ್ಲಿ ಈ ಟೆಕ್ನಾಲಜಿ ರಿಲೇಟೆಡ್ ಆಗಿ ಏನು ಗೌರ್ಮೆಂಟ್ ಸರ್ವಿಸಸ್ ನಾವು ಪಡ್ಕೊಳ್ತಿದ್ವಿ ಅದರ ಅನುಷ್ಠಾನದಲ್ಲಿ ಬಹಳ ಕೆಲಸ ಮಾಡ್ತಿದ್ದವರು. ಅವರನ್ನು ಇವಾಗ ಕಾರ್ಮಿಕ ಇಲಾಖೆಯಿಂದ ಪಶುಸಂಗೋಪನೆ ಇಲಾಖೆಗೆ ಯಾವುದಕ್ಕೂ ಟ್ರಾನ್ಸ್ಫರ್ ಮಾಡಿದರು. ಅದರಿಂದಾಗಿ ಟ್ವಿಟರಲ್ಲಿ ಭಾಳ ಸದ್ದು ಮಾಡ್ತಾಯಿತ್ತು ಅವ್ರ ವಿಷಯ. ಸೊ VK ಜೋಹರಿ ಬಂದು BSF ಏನಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅದರ DG ಆ್ಯಂಡ್ AP ಮಹೇಶ್ವರಿ ಬಂದು CRPFನ DG. ಓಕೆನಾ, ಇವರೆಲ್ಲ IPS ಆಫೀಸರ್ಸ್ ಇರ್ತಾರೆ. ಬಿಕಾಸ್ ಯಾಕೆ ಅಂತ ಹೇಳಿದರೆ ಈ BSF CRPF ಎಲ್ಲವೂ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ. ಸೊ ಡಿಫೆನ್ಸ್ ಮಿನಿಸ್ಟ್ರಿ ಅಡಿಯಲ್ಲಿ ಬರೋದಿಲ್ಲ. ಇದರ ಹೆಡ್ ಯಾವಾಗಲೂ IPS ಆಫೀಸರ್ ಆಗಿರ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆ, 7ನೇ ಪ್ರಶ್ನೆಗೆ ಹೋಗೋಣ. ಟೂರ್ ಆಫ್ ಡ್ಯೂಟಿ ಸೀನ್ ಇನ್ ನ್ಯೂಸ್ ರೀಸೆಂಟ್ಲಿ ಇಸ್ ರಿಲೇಟೆಡ್ ಟು. ಸೊ ಈ ಪ್ರಪೋಸಲ್ಸ್ 2 ದಿನದಿಂದ ಬಹಳ ನ್ಯೂಸ್ನಲ್ಲಿದೆ. 2 ಪ್ರಪೋಸಲ್ಸು, ಒಂದು ಟೂರ್ ಆಫ್ ಡ್ಯೂಟಿ, ಇನ್ನೊಂದೇನು ಅಂತ ಹೇಳಿದರೆ CRPF ಮತ್ತು ಬೇರೆ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿರುವಂಥ CAPFಗಳೇನಿದ್ದಾವೆ, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್, ಅಲ್ಲಿಂದ 7 years ಡೆಪ್ಯುಟೇಷನ್ ಮೇಲೆ ಅಲ್ಲಿ ಸೊ CAPF ಸೋಲ್ಜರ್ಸ್ ಏನಿದ್ದಾರೆ ಅವರನ್ನು ಆರ್ಮಿಯಲ್ಲಿ ಇಂಡಕ್ಟ್ ಮಾಡ್ಕೊಳ್ಳುವಂಥದ್ದು. ಬಟ್ ಅದಕ್ಕಿಂತ ತುಂಬ ಕ್ಯಾಚಿಯಾಗಿ ಭಾಳ ಸದ್ದಲ್ಲಿರುವಂಥದ್ದು ಟೂರ್ ಆಫ್ ಡ್ಯೂಟಿ. ಸೊ ಇದೇನು ಅಂತ ಹೇಳಿದರೆ, ಈಗ ಪ್ರಸ್ತುತ ಹಲವಾರು ಯುವಕರಲ್ಲಿ ಒಂದು ಮನಸ್ಥಿತಿ ಇರುತ್ತೆ, ಆರ್ಮಿಯಲ್ಲಿ ಕೆರಿಯರ್ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ, ಬಟ್ ಅಲ್ಲಿ ಆ ಎಕ್ಸ್ಪೀರಿಯನ್ಸನ್ನು ಪಡೆದುಕೊಳ್ಳಲಿಕ್ಕೆ ಇಷ್ಟ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ 3 ವರ್ಷದ ಒಂದು ಶಾರ್ಟ್ ಸರ್ವಿಸನ್ನು ಟೂರ್ ಆಫ್ ಡ್ಯೂಟಿ ಅನ್ನೋ ಹೆಸರಿನಲ್ಲಿ ಶುರು ಮಾಡಬೇಕು ಅನ್ನೋದು ಈಗಿನ ಒಂದು ಪ್ರಪೋಸಲ್ ಇದೆ. ಅದಿನ್ನೂ ಆಕ್ಸೆಪ್ಟ್ ಆಗಿಲ್ಲ. ಸೊ ಅದರಿಂದ ಇದು ನ್ಯೂಸ್ನಲ್ಲಿತ್ತು, ಭಾಳ ಸದ್ದು ಮಾಡ್ತಾ ಇದೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಸೊ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳ್ಕೊಂಡಿರಿ, ಬಟ್ ತುಂಬ ಕ್ರೇಜಿ ಆಗಿರೋ ಯಾರು ಎಕ್ಸಾಮಿನರ್ ಏನಾದ್ರು ಪೇಪರ್ ಸೆಟ್ ಮಾಡಿದರೆ ಕೇಳ್ಬೋದು. ಅದರ್ವೈಸ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡೋ ಗಂಟನೂ ಸೊ ಇಟ್ಸ್ ಜಸ್ಟ್ ಟಾಕ್ ಆಫ್ ದಿ ಟೌನ್ ಅಷ್ಟೇ. 8ನೇ ಪ್ರಶ್ನೆಗೆ ಹೋಗೋಣ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಸೆಟಪ್ ಅಂಡರ್ ವಿಚ್ ಆ್ಯಕ್ಟ್. ಸೊ NTCA ಏನಿದೆ ಇದರ ಮುಖ್ಯ ಉದ್ದೇಶ ಬಂದು 1971-72 ಅಲ್ಲಿ ಸ್ಟಾರ್ಟ್ ಆದಂಥ ಪ್ರಾಜೆಕ್ಟ್ ಟೈಗರ್ ಏನಿದೆ, ಪ್ರಾಜೆಕ್ಟ್ ಟೈಗರ್ನ ಇಂಪ್ಲಿಮೆಂಟೇಷನನ್ನು ಮಾಡುವಂಥದ್ದು NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯ ಮುಖ್ಯ ಉದ್ದೇಶ. ಇದು ಸ್ಟ್ಯಾಟ್ಯೂಟರಿ ಬಾಡಿಯಾಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಸೆಟಪ್ ಆಗಿದೆ. ಓಕೆನಾ, ಸೊ 1972 ಅಲ್ಲಿ ಆ್ಯಕ್ಟ್ ಆಗಿದ್ದು, ಬಟ್ ಅಮೆಂಡ್ಮೆಂಟ್ ಆಗಿ ಇದನ್ನು ಆ್ಯಡ್ ಮಾಡಲಾಗಿದೆ.
ಸೊ ಅದು ಉಳಿದಂತೆ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ EIA ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಅದು ನ್ಯೂಸ್ನಲ್ಲಿತ್ತು. ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಎನಿಮಲ್ಸ್ ಆ್ಯಕ್ಟು 1960 ಇದರ ಅಡಿಯಲ್ಲಿ ಒಂದು ಆರ್ಗನೈಸೇಷನ್ ಸ್ಥಾಪನೆ ಆಗುತ್ತೆ, ಎನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳಿ. ಇದು ಕೂಡ ಭಾಳ ಇಂಪಾರ್ಟೆಂಟ್. 1960 ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಆ್ಯಕ್ಟ್ ಅಡಿಯಲ್ಲಿ ಸೆಟಪ್ ಆಗೋಂಥದ್ದು. ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ನಲ್ಲಿ ಅಂಥ ದೊಡ್ಡ ಆರ್ಗನೈಸೇಷನ್ ಏನೋ ಸೆಟಪ್ ಆಗಲ್ಲ. ಸೊ ಇಟ್ ವಾಸ್ ಜಸ್ಟ್ ಒಂದು ಆ್ಯಕ್ಟ್ ಆಗಿ ಉಳ್ಕೊಂಡಿದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಡು ನಾಟ್ ಓಪನ್ ಇನ್ ಟು ಮೆಡಿಟರೇನಿಯನ್ ಸಿ? ಕೆಳಗಿನ ಯಾವ ಕಂಟ್ರಿ ಮೆಡಿಟರೇನಿಯನ್ ಸಿಗೆ ಓಪನ್ ಆಗಲ್ಲ ಅನ್ನೋದು ಪ್ರಶ್ನೆ ಆಗಿತ್ತು. ಜಾರ್ಡನ್, ಇಸ್ರೇಲ್, ಈಜಿಪ್ಟ್, ಲೆಬನಾನ್ ಅನ್ನೋ ಕೊಟ್ಟಿದ್ದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಈಜಿಪ್ಟ್, ಮೆಡಿಟರೇನಿಯನ್ ಸಿ ಇಲ್ಲಿದೆ. ವೇಟ್ ಅ ಸೆಕೆಂಡ್. ಸೊ ಇದು ಈಜಿಪ್ಟ್ ಓಪನ್ ಅಪ್ ಆಗಿದೆ, ಇಸ್ರೇಲ್ ಇಲ್ಲಿದೆ ಓಪನ್ ಅಪ್ ಆಗಿದೆ, ಲೆಬನಾನ್ ಇಲ್ಲಿ ಓಪನ್ ಅಪ್ ಆಗಿದೆ, ಆ್ಯಂಡ್ ಇಲ್ಲಿದೆ ಜಾರ್ಡನ್. ಸೊ ಜಾರ್ಡನ್ ಹೋಗಿ ಮೆಡಿಟರೇನಿಯನ್ ಸಿಗೆ ಓಪನ್ ಅಪ್ ಆಗೋದಿಲ್ಲ, ಅಂದರೆ ಮೆಡಿಟರೇನಿಯನ್ ಸಿ ಜೊತೆ ಬಾರ್ಡರ್ ಹೊಂದಿಲ್ಲ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಡೆಡ್ ಸಿ, ಎಲ್ಲಿ ಸಾಲ್ಟ್ ಕಂಟೆಂಟ್ ತುಂಬ ಇರೋದ್ರಿಂದ ಫ್ಲೋಟ್ ಆಗ್ತಾರೆ. ಆ್ಯಂಡ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಗಲ್ಫ್ ಆಫ್ ಅಕಾಬಾ ಅಂತೀವಿ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಈ ಕಡೆ ಗಲ್ಫ್ ಆಫ್ ಅಡನ್ ಬರುತ್ತೆ, ಆ್ಯಂಡ್ ಅಲ್ಲಿ ರೆಡ್ ಸಿ ಬರುತ್ತೆ. ಓಕೆನಾ, ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಈ ಪೋರ್ಷನ್ ಏನಿದೆ, ಇದು ಅರಬ್ ಪೆನಿನ್ಸುಲಾ ಬರುತ್ತಲ್ವ, ಅರಬ್ ಪೆನಿನ್ಸುಲಾದ ಈ ಕಡೆ ರೆಡ್ ಸಿ ಬರುತ್ತೆ, ಈ ಕಡೆ ಪೋರ್ಷನ್ ಗಲ್ಫ್ ಬರುತ್ತೆ. ಸೊ ಅದು ಭಾಳ ಇಂಪಾರ್ಟೆಂಟ್. ಮ್ಯಾಪಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವೆಸ್ಟ್ ಏಷ್ಯಾ ಏನಿದೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಮಿಡಲ್ ಈಸ್ಟು ನೆನ್ಪಿಟ್ಕೊಳ್ಳಿ. ಸೊ ಇದು ಜಾರ್ಡನ್, ಇಲ್ಲಿ ಮಾತ್ರ ಓಪನ್ ಅಪ್ ಆಗುತ್ತೆ ಓಷನ್ಗೆ. ಅದು ಬಿಟ್ಟರೆ ಓಷನ್ ಅಂತೀನಿ, ಗಲ್ಫ್ ಆಫ್ ಅಕಾಬಾಗೆ ಓಪನ್ ಆಗುತ್ತೆ, ಅದು ಬಿಟ್ಟು ಮೆಡಿಟರೇನಿಯನ್ ಸಿಗೆ ಓಪನ್ ಅಪ್ ಆಗಲ್ಲ. ಸೊ ಜಾರ್ಡನ್ ಸರಿಯಾದ ಉತ್ತರ. 10ನೇ ಪ್ರಶ್ನೆ ಹೋಗೋಣ. ಬೋಕೋ ಹರಾಮ್ ಇಸ್ ಅ ಮಿಲಿಟೆಂಟ್ ಆರ್ಗನೈಸೇಷನ್ ಆ್ಯಕ್ಟಿವ್ ಇನ್ ವಿಚ್ ಕಂಟ್ರಿ? ಸೊ ರೀಸೆಂಟಾಗಿ ನೈಜೀರಿಯಾ ಏನಿದೆ, ನೈಜೀರಿಯಾದಲ್ಲಿ ಒಂದು ಟೆರರ್ ಅಟ್ಯಾಕ್ ಆಗಿತ್ತು. ಇಲ್ಲಿ ನೋಡ್ಬೋದು, ನೈಜೀರಿಯಾದಲ್ಲಿ ಒಂದು ಟೆರರ್ ಅಟ್ಯಾಕ್ ಆಗಿತ್ತು. ಅದರ ಉಸ್ತುವಾರಿ ಬೋಕೋ ಹರಾಮ್, ಅದರ ಏನು ನಾವೇ ಮಾಡಿದ್ದು ಅನ್ನೋದನ್ನು ಒಪ್ಕೊಂಡಿದೆ. ಸೊ ಬೋಕೋ ಹರಾಮ್ ಬಹಳ ವರ್ಷಗಳಿಂದ ಒಂದು ಇಸ್ಲಾಮಿಸ್ಟ್ ಎಕ್ಸ್ಟ್ರೀಮಿಸ್ಟ್ ಮೂವ್ಮೆಂಟ್ ಅದು. ಸೊ ಅಲ್ಲಿಯ ಮಿಲಿಟೆಂಟ್ ಆರ್ಗನೈಸೇಷನ್ ನೈಜೀರಿಯಾದಲ್ಲಿ ಆ್ಯಕ್ಟಿವ್ ಆಗಿದೆ. ಓಕೆ, ನಾನು ಆಗಲೇ ಹೇಳಿದಂತೆ ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀಜನ್ ಭಾಳ ಇಂಪಾರ್ಟೆಂಟ್ ಮ್ಯಾಪಿಂಗ್ ಪಾಯಿಂಟ್ ಆಫ್ ವ್ಯೂನಲ್ಲಿ. ಇಲ್ಲಿರೋದು ಮೆಡಿಟರೇನಿಯನ್ ಸಿ, ವೇಟ್ ಅ ಸೆಕೆಂಡ್, ಇಲ್ಲಿರೋದು ರೆಡ್ ಸಿ, ಇದು ಮೆಡಿಟರೇನಿಯನ್ ಸಿ, ಇಲ್ಲಿರೋವಂಥದ್ದು ಪರ್ಷಿಯನ್ ಗಲ್ಫ್. ಓಕೆ, ಸೊ ಈ 3 ರೀಜನ್ ಏನಿದೆ ಭಾಳ ಇಂಪಾರ್ಟೆಂಟ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 11ನೇ ಪ್ರಶ್ನೆಗೆ ಹೋಗೋಣ. TDS ಆ್ಯಂಡ್ TCS ರೇಟ್ಸ್ ಆರ್ ಕಟ್ ಬೈ ಹೌ ಮೆನಿ ಪರ್ಸೆಂಟೇಜ್ ಫಾರ್ ನೆಕ್ಸ್ಟ್ ಇಯರ್? ಮುಂದಿನ ವರ್ಷದಲ್ಲಿ, ಇದು ಕೂಡ ನೆನ್ನೆ ಮಾಡಿರುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಒಂದು, ಮುಂದಿನ ವರ್ಷದಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ಏನಿದೆ, ಈ ಪರ್ಟಿಕ್ಯುಲರ್ ಕಾಂಪೊನೆಂಟು ಎಷ್ಟು ಪರ್ಸೆಂಟೇಜು ಕಮ್ಮಿ ಆಗಲಿದೆ ಅಂದರೆ 25%. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನೀವು ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ತೀರಾ, ಪ್ರೊಫೆಷ್ನಲ್ ಟ್ಯಾಕ್ಸ್ ರೆಡ್ಯೂಸ್ ಮಾಡ್ಬೇಕಾದ್ರೆ ನಿಮ್ಗೆ ಯಾರು ಪೇ ಮಾಡ್ತಿದ್ದವರು ಅವರು ಅಲ್ಲೇ ಡಿಡಕ್ಟ್ ಮಾಡಿ ನಿಮಗೆ ಅಮೌಂಟನ್ನು ಕೊಡ್ತಿದ್ರು. ಸೊ ಅದು 10% ಇದ್ದರೆ, ಈಗ ನಿಮ್ಮ ಹತ್ರ 7.5% ಮಾತ್ರ ಅವರು ಕಟ್ ಮಾಡಿಕೊಂಡು ಉಳಿದಿದ್ದನ್ನು ನಿಮಗೆ ಕೊಡ್ತಾರೆ. ಸೊ ಒಟ್ಟು 25% ನೆಕ್ಸ್ಟ್ ಇಯರ್ವರೆಗೂ ಕಮ್ಮಿ ಆಗುತ್ತೆ. ಇದು ಅಲ್ಲದೆ EPFOಗೆ ಏನು ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇದೆ, ಅದಕ್ಕೆ ಎಂಪ್ಲಾಯ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದರ ಜೊತೆಗೆ ಕಂಪನಿ ಯಾರು ಎಂಪ್ಲಾಯರ್ ಇರ್ತಾನೆ ಅವನು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾನೆ. ಸೊ ಬೇಸಿಕಲಿ 12% ಕಾಂಟ್ರಿಬ್ಯೂಷನ್ ಇಬ್ಬರು ಕೂಡ ಮಾಡ್ತಾಯಿದ್ರು. ಇವಾಗ ನೆನ್ನೆ ಮಾಡಿರುವಂಥ ಇದರಲ್ಲಿ 10%ಗೆ ಇಳಿಸಲಾಗಿದೆ ಎರಡು ಕಡೆನೂ. ಕಂಪನಿ ಕೂಡ 10%ಅನ್ನು ಪೇ ಮಾಡಿದರೆ ಸಾಕು, ಆ್ಯಂಡ್ ಎಂಪ್ಲಾಯಿ ಕೂಡ ಯಾರು ಕೆಲಸ ಮಾಡ್ತಿದ್ದಾನೆ ಅವನು ಕೂಡ 10% ಪೇ ಮಾಡಿದರೆ ಸಾಕು ಅಂತ ಸರ್ಕಾರ ಹೇಳಿದೆ. ಆ್ಯಂಡ್ ಅವು ತುಂಬ ಪ್ರಾಜೆಕ್ಟ್ಸ್ ಏನು ವಿತ್ಹೋಲ್ಡ್ ಆಗಿದ್ದು ಸೆಂಟ್ರಲ್ ಗೌರ್ಮೆಂಟ್ ಅಡಿಯಲ್ಲಿ, ಅವೆಲ್ಲವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇರುವಂಥ ಟೈಮ್ ಪೀರಿಯಡನ್ನು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದು ಅಲ್ಲದೆ ಇನ್ನೂ ಕೂಡ ಮೆಷರ್ಸನ್ನು ತೆಗೆದುಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮುಂದಿನ ದಿನಗಳಲ್ಲಿ ಏನು ತೊಂದರೆ ಉಂಟಾಗಲಿದೆ ಅದಕ್ಕೆ ಮುಂದಾಲೋಚನೆಯಾಗಿ ಯೋಚನೆ ಮಾಡಿಕೊಂಡು ಸರ್ಕಾರ ಕೆಲವು ಕ್ರಮಗಳನ್ನು ತಗೊಂಡಿದೆ. ಅದ್ರ ಬಗ್ಗೆ ಆಲ್ರೆಡಿ ನಮ್ಮ ಗ್ರೂಪಲ್ಲೂ ಕೂಡ ನಾವು ಹಲವಾರು ಪೋಸ್ಟ್ಗಳನ್ನು ಮಾಡಿದ್ವಿ. ತುಂಬ ಡೆಪ್ತಾಗಿ ಏನು ಓದೋ ಅಗತ್ಯ ಇಲ್ಲ. ನಾನು ಆಗಲೇ ಹೇಳ್ದಂಗೆ MSMEಯ ಪಾಯಿಂಟ್ ಏನಿದೆ ಅದು ಇಂಪಾರ್ಟೆಂಟ್. ಮತ್ತು EPFOದಲ್ಲಿ 12 to 10% ಇಳಿಸಿರುವಂಥದ್ದು, TDS TCS ರೇಟ್ಸ್ ಕಟ್ ಮಾಡಿರುವಂಥದ್ದು, ಆ್ಯಂಡ್ MSMEಗೆ ಲೋನ್ಸ್ ಕೊಟ್ಟಿರುವಂಥದ್ದು, ಇವುಗಳು ಭಾಳ ಇಂಪಾರ್ಟೆಂಟ್. ಇದನ್ನು ಹೊರತುಪಡಿಸಿದರೆ ಉಳಿದಂತೆ ಟೆಂಡರ್, ಗೌರ್ಮೆಂಟಿಂದ ಬಾಕಿ ಏನಿದೆ, ಕೆಲವು ಆರ್ಗನೈಸೇಷನ್ಗಳಿಗೆ, ಕಂಪನೀಸ್ಗಳಿಗೆ ಏನು ಹಣ ಹೋಗಬೇಕಾಗಿದೆ, ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ, ಅದೆಲ್ಲವನ್ನು ಕೂಡ ಮುಂದಿನ 6 ತಿಂಗಳೊಳಗೆ ಸೆಟಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅವು ಯಾವುದು ಇಂಪಾರ್ಟೆಂಟ್ ಅಲ್ಲ.
ಈ ಕೆಲವೊಂದು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ಇವತ್ತಿನ ಕ್ಲಾಸ್. ಆ್ಯಂಡ್ ಕ್ಲಾಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿಗಾರು ಬೆನಿಫಿಟ್ ಆಗುತ್ತೆ ಇದರಿಂದ ಅಂತ ನಿಮ್ಗೆ ಅನಿಸಿದರೆ ಅವ್ರಿಗೂ ಕೂಡ ಹೇಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗುತ್ತೆ, ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಪೇಜ್ ಇದೆ, ಅಲ್ಲೂ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಸೊ ಇದು ಇವತ್ತಿನ ಕ್ಲಾಸ್. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.